ವ್ಯಾಪ್ತಿ ಉಪಪತ್ತಿ ಮೂಲಂ ಅಂತ ಇದು ಪ್ರಮಾಣ ಲಕ್ಷಣದ ಅದರಲ್ಲಿ ವ್ಯಾಪ್ತಿ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಈ ಉಪಪತ್ತಿ ಅಂದರೆ ಯುಕ್ತಿ. ಯುಕ್ತಿಯಲ್ಲಿ ಅನೇಕ ಪ್ರಭೇದಗಳಿವೆ. ಅದೇನೇ ಇರಲಿ, ಆದರೆ ಎಲ್ಲ ವಿಧವಾದ ಯುಕ್ತಿಗಳಿಗೂ ಕೂಡ ವ್ಯಾಪ್ತಿ ಅಂತ ಅನ್ನೋದು ಬೇಕಾಗ್ತದೆ. ಕೇವಲ ಹೇತುವಿನ ಜ್ಞಾನ ಇದ್ದರೆ ಅಲ್ಲಿ ಸಾಧ್ಯದ ಜ್ಞಾನ ಬರೋದಿಲ್ಲ. ಹೇತುವಿಗೂ ಸಾಧ್ಯಕ್ಕೂ ಇರುವಂಥ ವ್ಯಾಪ್ತಿಯನ್ನು ತಿಳಿದರೆ ಮಾತ್ರ ಅದರಿಂದ ಸಾಧ್ಯದ ಜ್ಞಾನ ಬರುವುದು ಸಾಧ್ಯ. ಹೀಗೆ ವ್ಯಾಪ್ತಿ ಅಂತ ಅನ್ನೋದು ಉಪಪತ್ತಿಗೆ ಅರ್ಥಾತ್ ಯುಕ್ತಿಗೆ ಅರ್ಥಾತ್ ಅನುಮಾನಕ್ಕೆ ಮೂಲ. ವ್ಯಾಪ್ತಿ ಅಂದರೆ ಅವಿನಾಭಾವ. ವಿನಾಭಾವ ಅಂದರೆ ಬಿಟ್ಟು ಇರುವುದು ಅಂತ ಅರ್ಥ. ವಿನಾ ಅಂದರೆ ಬಿಟ್ಟು, ಅವಿನಾ ಅಂದರೆ ಬಿಡದೆ ಅಂತ ಅರ್ಥ. ಅವಿನಾಭಾವ ಅಂದರೆ ಒಂದನ್ನು ಬಿಟ್ಟು ಇನ್ನೊಂದು ಇರದೇ ಇರುವುದು. ಹಾಗೆ ಅಂಥ ಒಂದು ಸಂಬಂಧವನ್ನೇ ವ್ಯಾಪ್ತಿ ಅಂತ ಹೇಳ್ತಾರೆ. ಈ ವ್ಯಾಪ್ತಿ ಅಂತ ಅನ್ನೋದು ಎರಡು ರೀತಿಯಾಗಿದೆ, ಅನ್ವಯ ವ್ಯಾಪ್ತಿ ಮತ್ತು ವ್ಯತಿರೇಕ ವ್ಯಾಪ್ತಿ ಅಂತ. ನಮಗೆ ಆ ಶಬ್ದಗಳೇ ತಿಳಿಸುವಂತೆ ಅನ್ವಯ ಅಂದರೆ ವಿಧಿ ಅಂತ ಅರ್ಥ, ಪಾಸಿಟಿವಿಟಿ ಅಂತ ಅರ್ಥ. ಹೇತು ಮತ್ತು ಸಾಧ್ಯ ಇವೆರಡರ ನಡುವೆ ವ್ಯಾಪ್ತಿ ಇದ್ದರೆ ಅದನ್ನು ಅನ್ವಯ ವ್ಯಾಪ್ತಿ ಅಂತ ಹೇಳ್ತಾರೆ. ಎಲ್ಲೆಲ್ಲಿ ಹೇತು ಇದೆಯೋ ಅಲ್ಲೆಲ್ಲ ಸಾಧ್ಯ ಇದೆ ಅಂತ ಹೀಗೆ ಹೇಳಿದರೆ ಅದನ್ನು ಅನ್ವಯ ವ್ಯಾಪ್ತಿ ಅಂತ ಹೇಳ್ತಾರೆ. ಮತ್ತೆ ವ್ಯತಿರೇಕ ವ್ಯಾಪ್ತಿ ಅಂದರೆ ಸಾಧ್ಯ ಇಲ್ಲದೇ ಇದ್ದಲ್ಲಿ ಹೇತು ಇರಬಾರದು, ಸಾಧ್ಯ ಇಲ್ಲದೇ ಇದ್ದರೆ ಹೇತುವು ಇರೋದಿಲ್ಲ. ಯತ್ರ ಯತ್ರ ಸಾಧ್ಯಾಭಾವ ತತ್ರ ತತ್ರ ಹೇತ್ವಭಾವ ಅಂತ ವ್ಯಾಪ್ತಿಯನ್ನು ತೋರಿಸ್ಲಿಕ್ಕೆ ಬಂದರೆ ಅದನ್ನು ವ್ಯತಿರೇಕ ವ್ಯಾಪ್ತಿ ಅಂತ ಹೇಳ್ತಾರೆ. ವ್ಯತಿರೇಕ ಅಂದರೆ ನಿಷೇಧ ಅಂತ ಅರ್ಥ. ಆ ಶಬ್ದದ ಅರ್ಥ ನಿಷೇಧ ಅಂತ. ಹೀಗೆ ನಾವು ಪರ್ವತಃ ವನ್ಯಮಾನ್ ಧೂಮಾತ್ ಅನ್ನುವ ಅನುಮಾನದ ಬಗ್ಗೆ ವಿಚಾರ ಮಾಡಿದರೆ ಪರ್ವತ ಅಂತ ಪಕ್ಷ, ವನ್ಯಮಾನ್ ಅಂತ ಸಾಧ್ಯ, ಧೂಮಾತ್ ಅಂತ ಹೇತು. ಇಲ್ಲಿ ಎಲ್ಲೆಲ್ಲಿ ಹೇತು ಇದೆಯೋ ಅಲ್ಲೆಲ್ಲ ಸಾಧ್ಯ ಇದೆ. ಯತ್ರ ಯತ್ರ ಧೂಮ ತತ್ರ ತತ್ರ ವನ್ಹಿ. ಹೊಗೆ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಬೆಂಕಿ ಇದ್ದೇ ಇದೆ. ಪಾಕಶಾಲೆಯಲ್ಲಿದೆ, ಯಾಗಶಾಲೆಯಲ್ಲಿದೆ. ಹೀಗೆ ಎಲ್ಲ ಎಲ್ಲ ಪ್ರದೇಶಗಳಲ್ಲಿಯೂ ಕೂಡ ಬೆಂಕಿ, ಹೊಗೆ ಇದ್ದಲ್ಲೆಲ್ಲ ಬೆಂಕಿ ಇದ್ದೇ ಇರ್ತದೆ. ಹೀಗೆ ತೋರಿಸ್ಲಿಕ್ಕೆ ಬರೋದ್ರಿಂದ ಇದನ್ನು ಅನ್ವಯ ವ್ಯಾಪ್ತಿ ಅಂತ ಹೇಳ್ತಾರೆ. ಮತ್ತು ವ್ಯತಿರೇಕ ವ್ಯಾಪ್ತಿ ಅಂದರೆ ಎಲ್ಲಿ ಸಾಧ್ಯ ಇಲ್ಲವೋ ಅಲ್ಲಿ ಹೇತು ಇಲ್ಲದೆ ಇರುವುದು, ಎಲ್ಲಿ ಬೆಂಕಿ ಇಲ್ಲವೋ ಅಲ್ಲಿ ಹೊಗೆಯೂ ಇಲ್ಲ ಅಂತ ಹೀಗೆ ಹೇಳಲಿಕ್ಕೆ ಬಂದರೆ ಅದನ್ನು ವ್ಯತಿರೇಕ ವ್ಯಾಪ್ತಿ ಅಂತ ಹೇಳ್ತಾರೆ. ಉದಾಹರಣೆಗೆ ನೀರಿನಲ್ಲಿ ಸರೋವರ, ನದಿ, ಸಮುದ್ರ ಮೊದಲಾದ ಕಡೆ ಅಲ್ಲಿ ಬೆಂಕಿ ಇಲ್ಲ ಮತ್ತು ಅಲ್ಲಿ ಹೊಗೆಯೂ ಇಲ್ಲ, ಹೀಗೆ ತೋರಿಸಲಿಕ್ಕೆ ಬರ್ತದೆ. ಅದನ್ನೇ ಅಲ್ಲಿ ತೋರಿಸಿದ್ದಾರೆ. ಧೂಮ ಇರುವ ಕಡೆ ಬೆಂಕಿಯೂ ಇರ್ತದೆ ಅಂತ ಬಂದರೆ ಅದು ಧೂಮ ಮತ್ತು ಅಗ್ನಿಗಳಿಗೆ ವ್ಯಾಪ್ತಿ ಇದೆ, ಅನ್ವಯ ವ್ಯಾಪ್ತಿ ಇದೆ. ವ್ಯತಿರೇಕ ಅಂತಂದರೆ ಸಾಧ್ಯ ಮತ್ತು ಹೇತುಗಳ ಅಭಾವ. ವ್ಯತಿರೇಕ ಅಂದರೆ ಅಭಾವ ಅಂತಲೇ ಅರ್ಥ ಮೂಲತಃ. ಸಾಧ್ಯದ ಅಭಾವ ಮತ್ತು ಹೇತುವಿನ ಅಭಾವ, ಅವುಗಳಿಗೆ ವ್ಯಾಪ್ತಿಯನ್ನು ತೋರಿಸ್ಲಿಕ್ಕೆ ಬಂದರೆ ಅದನ್ನು ವ್ಯತಿರೇಕ ವ್ಯಾಪ್ತಿ ಅಂತ ಹೇಳ್ತಾರೆ. ಇದನ್ನು ನಾವು ನಿರೂಪಿಸುವಾಗ ಸ್ವಲ್ಪ ಗಮನ ಇರಬೇಕು. ಎಲ್ಲೆಲ್ಲಿ ಹೇತು ಇದೆಯೋ ಅಲ್ಲೆಲ್ಲ ಸಾಧ್ಯ ಇದೆ ಅಂತ ಹೇಳಿದರೆ ಅದು ಅನ್ವಯ ವ್ಯಾಪ್ತಿ. ಎಲ್ಲಿ ಸಾಧ್ಯಾಭಾವ ಇದೆಯೋ ಅಲ್ಲೇ ಹೇತ್ವಭಾವ ಇದೆ. ಅಂದರೆ ಎಲ್ಲಿ ಅಗ್ನಿಯ ಅಭಾವ ಇದೆಯೋ ಅಲ್ಲಿ ಧೂಮದ ಅಭಾವನೂ ಇದೆ ಅಂತ ಹೇಳಬೇಕೇ ಹೊರತು ಎಲ್ಲಿ ಧೂಮದ ಅಭಾವ ಇದೆಯೋ ಅಲ್ಲಿ ಅಗ್ನಿಯಭಾವ ಇದೆ ಅಂತ ಹೇಳಬಾರ್ದು. ಹೇತುವಿನ ಅಭಾವಕ್ಕೂ ಸಾಧ್ಯದ ಅಭಾವಕ್ಕೂ ವ್ಯಾಪ್ತಿ ಅಲ್ಲ, ಸಾಧ್ಯದ ಅಭಾವಕ್ಕೂ ಹೇತುವಿನ ಅಭಾವಕ್ಕೂ ವ್ಯಾಪ್ತಿಯನ್ನು, ಹೀಗೆ ಅದನ್ನು ಹೇಳಬೇಕು. ಇಲ್ಲಿ ಇನ್ನೂ ಒಂದೆರಡು ಅಂಶಗಳನ್ನು ಸೇರಿಸಿರ್ತೇನೆ. ಎಲ್ಲೆಲ್ಲಿ ಧೂಮ ಇದೆಯೋ ಅಲ್ಲೆಲ್ಲ ವನ್ಹಿ ಇದೆ ಅಂತ ಹೀಗೆ ಹೇಳಿದಾಗ ಧೂಮ ಅನ್ನುವುದು ವ್ಯಾಪ್ಯವಾಯಿತು, ಅಗ್ನಿ ಅನ್ನುವುದು ವ್ಯಾಪಕವಾಯಿತು.
ವ್ಯಾಪಕ ಅಂದರೆ ತಾನು ಯಾವುದು ವ್ಯಾಪಿಸಿದೆಯೋ ಅದು ವ್ಯಾಪಕ. ವ್ಯಾಪ್ಯ ಅಂದರೆ ವ್ಯಾಪಿಸಲ್ಪಟ್ಟಿರುವುದು ಅಂತ ಅದರ ಅರ್ಥ. ಎಲ್ಲೆಲ್ಲಿ ಧೂಮ ಇದೆಯೋ ಅಲ್ಲೆಲ್ಲ ವನ್ಹಿ ಇರುವುದರಿಂದ ವನ್ಹಿ ಅನ್ನುವುದು ಧೂಮವನ್ನು ವ್ಯಾಪಿಸಿದೆ. ಅದರಿಂದ ವ್ಯಾಪ್ನೋತೀತಿ ವ್ಯಾಪಕಂ. ಈಗ ಕರೋತೀತಿ ಕಾರಕಂ, ಭುಂಕ್ತೇತಿ ಭೋಜಕ, ಹೀಗೆಲ್ಲ ನಾವು ಪ್ರಯೋಗ ಮಾಡ್ತೀವಲ್ಲ, ಅದೇ ಥರ ಈ ವ್ಯಾಪ್ನೋತೀತಿ ವ್ಯಾಪಕ. ಯಾವುದು ವ್ಯಾಪಿಸಿದೆಯೋ ಅದನ್ನು ವ್ಯಾಪಕ ಅಂತ ಹೇಳ್ತಾರೆ. ಯಾವುದು ವ್ಯಾಪಿಸಲ್ಪಟ್ಟಿದೆಯೋ ಅದು ವ್ಯಾಪ್ಯ ಅಂತಾರೆ. ಅದನ್ನು ಆ ಶಬ್ದಗಳು ಕೂಡ ನಮಗೆ ಇದೇ ಸಂದರ್ಭದಲ್ಲಿ ಪರಿಚಯ ಮಾಡಿಸಿರ್ತೇನೆ. ಯಾವುದೀಗ ನೋಡಲ್ಪಡ್ತದೋ ಅದು ದೃಶ್ಯ, ಯಾವುದು ಕೇಳಲ್ಪಡ್ತದೋ ಅದು ಶ್ರಾವ್ಯ, ಯಾವುದು ತಿನ್ನಲ್ಪಡ್ತದೋ ಅದು ಖಾದ್ಯ, ಯಾವುದು ಕುಡಿಯಲ್ಪಡ್ತದೋ ಅದು ಪೇಯ ಅಂತೆಲ್ಲ ಹೇಳ್ತೀವಲ್ಲ, ಹಾಗೇನೆ ಯತ್ ಪ್ರತ್ಯಯ ಬಂದಿದೆ. ವ್ಯಾಪ್ಯ ಅಂದರೆ ವ್ಯಾಪಿಸಲ್ಪಟ್ಟದ್ದು ಅಂತ. ಧೂಮ ಅನ್ನುವುದು ಅಗ್ನಿಯಿಂದ ವ್ಯಾಪಿಸಲ್ಪಟ್ಟಿದೆ. ಜಗತ್ತು ಪರಮಾತ್ಮನಿಂದ ವ್ಯಾಪಿಸಲ್ಪಟ್ಟಿದೆ. ಪರಮಾತ್ಮನ ಸರ್ವವ್ಯಾಪಕ ಅಂತ ಹೇಳೋದು, ಜಗತ್ತು ಅವನಿಂದ ವ್ಯಾಪ್ಯ. ಹೀಗದರ ತಾತ್ಪರ್ಯ. ಯಾವುದು ವ್ಯಾಪ್ಯ ಯಾವುದು ವ್ಯಾಪಕ ಅಂತ ಅನ್ನೋದನ್ನ ಹೇಳಲಿಕ್ಕೆ ನಮಗೊಂದು ಸಾಮಾನ್ಯವಾಗಿ ಆ ವಾಕ್ಯ ಪ್ರಯೋಗ ಮಾಡುವ ರೀತಿಯಲ್ಲೇ ಒಂದು ತಿಳಿಸಿಕೊಟ್ಟಿರ್ತಾರೆ. ವ್ಯಾಪ್ಯಸ್ಯ ವಚನಂ ಪೂರ್ವಂ ವ್ಯಾಪಕೋಕ್ತಿ ಅನಂತರಂ ಅಂತ. ವ್ಯಾಪ್ಯವನ್ನು ಮೊದಲು ಹೇಳುವುದು ಯಾವತ್ತು, ಆಮೇಲೆ ಹೇಳಲ್ಪಟ್ಟಿರುವುದು ವ್ಯಾಪಕ. ಎಲ್ಲೆಲ್ಲಿ ಧೂಮ ಇದೆಯೋ ಅಲ್ಲೆಲ್ಲ ಅಗ್ನಿ ಇದೆ ಅಂತ ಹೇಳಿದರೆ ಧೂಮವನ್ನು ಮೊದಲು ಹೇಳಿರ್ತಾರೆ, ಆಮೇಲೆ ಅಗ್ನಿಯನ್ನು ಹೇಳ್ತಾರೆ. ಆದ್ದರಿಂದ ವ್ಯಾಪ್ಯ ಅಂದರೆ ಧೂಮ, ಅದನ್ನು ಮೊದಲು ಹೇಳಿದ್ದಾರೆ. ವ್ಯಾಪಕವಾದ ಅಗ್ನಿಯನ್ನು ಆಮೇಲೆ ಹೇಳಿದ್ದಾರೆ. ಹೀಗೆ ವ್ಯಾಪ್ಯ ಮತ್ತು ವ್ಯಾಪಕಗಳನ್ನು ನಾವು ಗುರುತಿಸಬೇಕಾಗ್ತದೆ. ಇದು ಪರ್ವತಃ ವನ್ಯಮಾನ್ ಧೂಮಾತ್ ಎಂಬ ಅನುಮಾನದಲ್ಲಿ ಅನ್ವಯ ವ್ಯಾಪ್ತಿಯೂ ಇದೆ, ವ್ಯತಿರೇಕ ವ್ಯಾಪ್ತಿಯೂ ಇದೆ. ಅಲ್ಲಿ ವ್ಯತಿರೇಕ ವ್ಯಾಪ್ತಿಯನ್ನು ನಾವು ತೋರಿಸುವಾಗ ಎಲ್ಲೆಲ್ಲಿ ವನ್ಯಭಾವ ಇದೆಯೋ ಅಲ್ಲೆಲ್ಲ ಧೂಮಾಭಾವ ಇದೆ ಅಂತ ಹೇಳ್ತೇವೆ. ಮೊದಲು ವನ್ಯಭಾವವನ್ನು ಹೇಳಿದೆವು, ಆಮೇಲೆ ಧೂಮಾಭಾವವನ್ನು ಹೇಳಿದೆವು. ಆದ್ದರಿಂದ ವನ್ಯಭಾವ ಅನ್ನುವುದೇ ವ್ಯಾಪ್ಯವಾಯಿತು, ಧೂಮಾಭಾವ ಅಂತ ಅನ್ನುವುದು ವ್ಯಾಪಕವಾಯಿತು ಈ ವ್ಯತಿರೇಕ ದೃಷ್ಟಾಂತದಲ್ಲಿ. ಅಂತೂ ಈ ಪರ್ವತಃ ವನ್ಯಮಾನ್ ಧೂಮಾತ್ ಎಂಬ ಅನುಮಾನದಲ್ಲಿ ಅನ್ವಯ ವ್ಯಾಪ್ತಿಯನ್ನು ವ್ಯತಿರೇಕ ವ್ಯಾಪ್ತಿಯನ್ನು ಎರಡನ್ನೂ ತೋರಿಸಿಕೊಳ್ತದೆ. ಹೀಗೆ ಎರಡನ್ನೂ ತೋರಿಸಿ ಬರುವುದರಿಂದ ಈ ಅನುಮಾನವನ್ನು ಅನ್ವಯ ವ್ಯತಿರೇಕಿ ಅನುಮಾನ ಅಂತ ಹೇಳ್ತಾರೆ. ಈ ಅನ್ವಯ ವ್ಯತಿರೇಕ ವ್ಯಾಪ್ತಿಯಲ್ಲಿರುವುದರಿಂದ ಅನ್ವಯ ವ್ಯತಿರೇಕಿ ಅನುಮಾನ ಅಂತ ಹೇಳ್ತಾರೆ. ಎಲ್ಲ ಅನುಮಾನಗಳಲ್ಲಿಯೂ ಎರಡೂ ವ್ಯಾಪ್ತಿಯನ್ನು ತೋರಿಸಲಿಕ್ಕೆ ಬರೋದಿಲ್ಲ. ಅದನ್ನು ಮುಂದಿನ ಪ್ರಕರಣಗಳಲ್ಲಿ ನೋಡೋಣ. ನೀವು ಅನುವಾದ ಮಾಡುವಾಗ ಅಲ್ಲಿದ್ದದನ್ನೆಲ್ಲವನ್ನೂ ಹೇಳಬೇಕಂತಿಲ್ಲ, ಹೀಗೆ ವಿಷಯ ಗೊತ್ತಿರಲಿ ಅಂತ ಅದನ್ನು ಪ್ರತಿಪಾದನೆ ಮಾಡಿದ್ದೇನೆ ಅಷ್ಟೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.